ನೋಡಿ ಇಲ್ಲಿ ತುಂಬ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವೀಣಾ. ಗೊತ್ತಲ್ವಾ ನಾನು ವಿಡಿಯೋ ಇದು ಏನು ಅಂತ ಹೇಳಿಬಿಟ್ಟು ನೀವು ಟೈಟಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಇದು ವಿಡಿಯೋ ಏನರ ಬಗ್ಗೆ ಅಂತ ಹೇಳಿಬಿಟ್ಟು. ನನ್ನ ಹೆಸರು ವೀಣಾ ಶೆಟ್ಟಿ, ಫುಲ್ ನೇಮ್ ವೀಣಾ ಶೆಟ್ಟಿ. ನನ್ನ ಹಸ್ಬೆಂಡ್ ಹೆಸರು ರವಿಕುಮಾರು. ನನಗೆ 7 ವರ್ಷದ ಒಂದು ಮಗಳಿದ್ದಾಳೆ, 4 ವರ್ಷದ ಒಬ್ಬ ಮಗ ಇದ್ದಾನೆ. ಮಗಳ ಹೆಸರು ದಿವ್ಯಶ್ರೀ, ಮಗನ ಹೆಸರು ವರುಣ್ ಶೆಟ್ಟಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಬಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಉದ್ದೇಶ ಏನಂದರೆ ಮನೆಯಲ್ಲೇ ಫ್ರೀ ಆಗಿರ್ತೀನಿ. ಬಟ್ ಹೊರಗಡೆ ಹೋಗಿ ಜಾಬ್ ಮಾಡೋದಕ್ಕೆ ಆಗ್ತಿಲ್ಲ. ಯಾಕಂದರೆ ಪಾಪು ಇದೆಯಲ್ಲ, ಪಾಪುಗೆ 2 ಮಕ್ಕಳನ್ನ ಬಿಟ್ಟು ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕೆ ಆಗ್ತಿಲ್ಲ. ಅದರಿಂದನೇ ನಾನು ಮನೆಯಲ್ಲೇ ಇದ್ದೀನಿ. ಅದರಿಂದ ಮನೆಯಲ್ಲಿ ಇದು ಏನು ಮಾಡಬೇಕು ಅಂತೇಳಿ ನನಗೆ ಒಂದು ಚಿಕ್ಕ ಆಲೋಚನೆ ಬಂತು. ಸರಿ ಆಯಿತು, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು. ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು. ನಾನು ಕುಕ್ಕಿಂಗ್ ತುಂಬ ಚೆನ್ನಾಗಿ ಮಾಡ್ತೇನೆ. ನಮ್ಮ ಮನೆಗೆ ಯಾರು ಬಂದ್ರೂ ನನ್ನ ಕುಕ್ಕಿಂಗನ್ನು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಅದರಿಂದ ನನಗೆ ಅನಿಸ್ತು ನಾನು ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡೋಣ ಅಂತ. ಆ ಥರ ಕುಕ್ಕಿಂಗ್ ಚಾನಲ್ಲೇ ಅಲ್ಲ, ಎಲ್ಲ ಥರ ವೀಡಿಯೋಸು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ಮಿಸ್ ಮಾಡಬೇಡಿ. ಓಕೆ, ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೈ ಚಾನ್ಸ್ ಏನು ಮಿಸ್ಟೇಕ್ಸ್ ಇದ್ದರೆ ಕೂಡ ಕಮೆಂಟ್ ಮಾಡಿ. ನಾನು ಅದಕ್ಕೆ ನಿಮ್ಗೆ ಎಲ್ಲದಕ್ಕೂ ಆನ್ಸರ್ ಮಾತ್ರ ಕೊಡ್ತೇನೆ. ನೆಕ್ಸ್ಟು ಏನಂದರೆ ನಾನು ಬಂದುಬಿಟ್ಟು ನಾನು ಒಂಥರ ಮೃದು ಸ್ವಭಾವ. ನಾನು ಯಾರನ್ನೂ ಯಾವ ಥರನೂ ಏನು ಇದು ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಒಳ್ಳೆಯವ್ರ ಥರ ನೋಡ್ತೇನೆ. ನೆಕ್ಸ್ಟ್ ಬಂದು ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ನಾನು ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ನಾವು ಒಂದೇ ಮನೆಯಲ್ಲೇ ಇರ್ತೀವಿ. ಓಕೆ ಫ್ರೆಂಡ್ಸ್, ನನ್ನ ಒಂದು ನನ್ನ ಪರಿಚಯ ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಇನ್ನು ನಿಮ್ಗೆ ಏನನ್ನ ಕೇಳಬೇಕು ಅನಿಸೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಖಂಡಿತ ನಿಮ್ಗೆ ಆನ್ಸರ್ ಕೊಡ್ತೇನೆ. ನೆಕ್ಸ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಏನು ಅಂದರೆ ನಾನು ಇನ್ನೊಂದು ಹೇಳಬೇಕು ಅಂತ ಅಂದ್ಕೊತಿದ್ದೀನಿ. ಇದುವರೆಗೂ ನಾನು ಯಾವುದೂ ವೀಡಿಯೋಸು ಕರೆಕ್ಟಾಗಿ ಮಾಡ್ತಿಲ್ಲ. ಅಂದರೆ ಮಾಡ್ತಿದ್ದೀನಿ, ಬಟ್ ನಂಗೆ ಟೈಮಿಂಗ್ಸ್ ಸರಿಯಾಗಿ ಫಿಕ್ಸ್ ಮಾಡ್ಕೊಂಡಿಲ್ಲ. ಇವತ್ತಿಂದ ನಾನು ನಾಳೆಯಿಂದ ನಾನು ಪ್ರತಿಯೊಂದು ವಿಡಿಯೋ ಕೂಡ 4:30 ಒಳಗಡೆ ನಾನು ವಿಡಿಯೋನ ಹಾಕ್ತೀನಿ. ನೀವು ನೋಡ್ಬೋದು. ನೆಕ್ಸ್ಟ್ 4:30ಗೆ ನಾನು ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಮತ್ತು ಬಂದುಬಿಟ್ಟು ವೀಕ್ಲಿ ಒನ್ ಡೇ ಕುಕ್ಕಿಂಗ್ ಅಲ್ದಿರ ಬೇರೆ ಥರ ವೀಡಿಯೋಸ್ ಇರುತ್ತೆ. ನೆಕ್ಸ್ಟು ಹೇರ್ ಬಗ್ಗೆ ಹೇಳ್ತೀನಿ, ಬ್ಯೂಟಿಷಿಯನ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ನಾನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನನ್ನ ವೀಡಿಯೋಸ್ನ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಇದು ನಾಗರ ಹೂವು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ನಮ್ಮ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿ ನಾನು ಇದನ್ನ ಕಿತ್ಕೊಂಡ್ಬಂದಿದ್ದೀನಿ. ಓಕೆ, ನಾನು ನಿಮಗೆ ನೋಡಿಸ್ತೀನಿ ಫ್ರೆಂಡ್ಸ್, ಪಾರ್ಕು ಕೂಡ ನೋಡಿಸ್ತೀನಿ. ನಾನು ಇವತ್ತು ಪಾರ್ಕಿಗೆ ಬಂದಿದ್ದೀನಿ. ಪಾರ್ಕಲ್ಲಿ ಕೂತ್ಕೊಂಡೆ ನಾನು ನಿಮಗೆ ಈ ಪರಿಚಯವನ್ನು ಮಾಡಿಕೊಡ್ತಾಯಿದ್ದೀನಿ. ನನ್ನ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಪಾರ್ಕು ಕೂಡ ನಿಮಗೆ ನೋಡಿಸ್ತೀನಿ. ತುಂಬ ಚೆನ್ನಾಗಿದೆ ಇದು ಪಾರ್ಕು. ನಾವು ಈವ್ನಿಂಗ್ ಟೈಮ್ ಬರ್ತೀವಿ, ನಾವು ಎಕ್ಸಸೈಸ್ ಎಲ್ಲ ಇಲ್ಲೇ ಮಾಡ್ಕೊತೀವಿ ಫ್ರೆಂಡ್ಸ್. ನೋಡಿಸ್ತೀನಿ ಇವತ್ತು ನಿಮಗೆ ಯಾವ ಥರ ಇದೆ ಪಾರ್ಕು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ. ಓಕೆ, ಬಾಯ್. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನೋಡಿ, ಇದು ನನ್ನ ಬ್ಯಾಕ್ಗ್ರೌಂಡು. ನಾನು ಕೂತ್ಕೊಂಡಿದ್ದೀನಿ ಇಲ್ಲಿ. ಬಟ್ ಏನೋ ಚೆನ್ನಾಗಿದೆ, ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ಚೆನ್ನಾಗಿದೆ ಪಾರ್ಕು. ನಾನು ನೋಡಿಸ್ತೀನಿ, ಫುಲ್ ಪಾರ್ಕು ನೋಡಿಸ್ತೀನಿ ಫ್ರೆಂಡ್ಸ್ ನನಗೆ. ನೋಡಿ ಫ್ರೆಂಡ್ಸ್, ಇವಳು ಬಂದ್ಬಿಟ್ಟು ನನ್ನ ಮಗಳು. ಅವಳಿಗೆ ತುಂಬ ಇಷ್ಟ. ಪ್ಯಾಂಟ್ ನೋಡಿ, ದಾರ ಪ್ಯಾಂಟ್ ದಾರ ಕಟ್ಟು. ಅವಳಿಗೆ ನಾಚಿಕೆ ಆಯಿತು. ಸಾಕು. ಗುಡ್ ಆಫ್ಟರ್ನೂನ್ ಮಮ್ಮಿ. ಬಾಯ್. ದಿವ್ಯ ಬಾ, ಬೇಡ. ಇಲ್ಲಿ ನೋಡ್ಸೋದು ಗಿಡ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕೀಲ್ಬೇಡ ಕಣೆ, ತೋರ್ಸಮ್ಮ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಕಿತ್ಕೊತಿದ್ದಾಳೆ. ಅದೇ ನಾಗರ ಹಾವಿನ ಹೆಡೆ ಹೂವು ಅದು ನೋಡಿ. ಆ ಗಿಡ ಕೂಡ ಇಲ್ಲೇ ಇದೆ ನೋಡಿ. ಇದು ಈ ಥರ ಗಿಡದಲ್ಲಿ ಬಿಡುತ್ತೆ ಅದು.
ತುಂಬ ಚೆನ್ನಾಗಿರುತ್ತೆ ಹೂವು. ನೋಡಿ ಈ ಥರ ಕುತ್ಕೊಳ್ಳೋದಕ್ಕೆಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ತುಂಬ ಜನ ಬರ್ತಾರೆ. ಬಟ್ ನಾವಿವಾಗ ಸ್ವಲ್ಪ ಬೇಗನೆ ಬಂದಿದ್ದೀವಿ. 12:30 1 ಆಗಿರ್ಬೋದು ಇವಾಗ. ಅದಕ್ಕೆ ಯಾರೂ ಇಲ್ಲ ಇಲ್ಲಿ. ಸ್ವಲ್ಪ ಒಂದು ಈವ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಜನ ಇರ್ತಾರೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್. ಈ ಪಾರ್ಕು ತುಂಬ ಕ್ಲೀನ್ ಮಾಡ್ತಾರೆ, ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವಾಗನ ಬೆಂಗಳೂರು ಬಂದರೆ ನಾನು ಹೇಳ್ತೀನಿ, ಪಾರ್ಕ್ ಹೆಸರು ಎಲ್ಲ ಹೇಳ್ತೀನಿ, ಬನ್ನಿ ಒಂದ್ಸಲ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಪಾರ್ಕ್, ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಜನ ಬಂದಿಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ನೋಡಿ ಒಂದು ಸ್ವಲ್ಪನೂ ಕಸ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ನಿಜ ಅಂದರೆ ಗಿಡ ಮರಗಳೆಲ್ಲ ಜಾಸ್ತಿ ಇರುತ್ತೆ. ನೋಡಿ ಒಂದು ಸ್ವಲ್ಪ ಏನಾರ ಕಸ ಇದೆಯಾ ಫ್ರೆಂಡ್ಸ್? ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ದೊಡ್ಡ ಪಾರ್ಕ್ ಇದು. ಸುಮಾರು 1 ಎಕರೆ ಇರುತ್ತಲ್ಲ, 1 ಎಕರೆ ಅಷ್ಟು ಇರುತ್ತೆ ಫ್ರೆಂಡ್ಸ್ ಈ ಪಾರ್ಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಪಾರ್ಕು, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನೋಡಿ, ಅಷ್ಟು ಚೆನ್ನಾಗಿದೆ. ನಾವು ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಬರ್ತೀವಿ ಇಲ್ಲಿ. ಸ್ವಲ್ಪ ತುಂಬ ಚೆನ್ನಾಗೆಲ್ಲ ಟೈಮ್ ಪಾಸ್ ಎಲ್ಲ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಗಿಡಗಳು ಮರಗಳು ಎಲ್ಲ ಇದೆ ಫ್ರೆಂಡ್ಸ್. ಇನ್ನು ಆ ಕಡೆ ಎಲ್ಲ ತುಂಬ ಇದೆ, ನಾನು ನೋಡಿಸ್ತೀನಿ ನಿಮಗೆ. ತುಂಬ ದೊಡ್ಡ ಪಾರ್ಕ್ ಇದು. ನೋಡಿ ಫ್ರೆಂಡ್ಸ್, ಇದು ಜಿಮ್ ಮಾಡೋದು, ಇದು ಕೂಡ ಲೇಡೀಸ್ ಮಾಡ್ಬೋದು, ಜೆಂಟ್ಸ್ ಮಾಡ್ಬೋದು. ಇವಾಗ ಜೆಂಟ್ಸ್ ಮಾಡ್ತಿದಾರಲ್ಲ, ಅದು ಲೇಡೀಸ್ ಮಾಡೋದು, ಬಟ್ ಅವ್ರು ಮಾಡ್ಕೊತಿದ್ದಾರೆ. ಈ ಕಡೆ ಬಂದುಬಿಟ್ಟು ಲೇಡೀಸ್ ಮಾಡೋದು. ತುಂಬ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಮಕ್ಕಳು ಆಟ ಆಡೋದು ತುಂಬ ಚೆನ್ನಾಗಿದೆ. ತುಂಬ ಜನ ಮಕ್ಕಳೆಲ್ಲ ಬಂದು ಆಟ ಆಡ್ತಾ ಇರ್ತಾರೆ. ನಾವು ಸಹ ಇವಾಗೆ ಬಂದ್ವಿ. ಆಟ ಆಡ್ತಾ ಇದ್ದಾರೆ, ಮಗಳು ಆಟ ಆಡ್ತಾ ಇದ್ದಾಳೆ. ಮಮ್ಮಿ ಮಮ್ಮಿ ಅಂತ ಹೇಳ್ತಾಳೆ ಅವಳು. ಬಾ ನೀನು. ಅದು ಬಂದುಬಿಟ್ಟು ಅವ್ರದ್ದು ಮನೆ. ಇಲ್ಲಿ ಕ್ಲೀನಿಂಗ್ ಎಲ್ಲ ಮೇಂಟೆನೆನ್ಸ್ ಅವ್ರದ್ದು.